ತಾಜ್ ಮಹಲ್ ಆಗ್ರಾದ ಐತಿಹಾಸಿಕ ಕಿಂಡಿಯಲ್ಲಿ ಅಮರ ಪ್ರೇಮದ ಸಂಕೇತ ಸ್ಥಳ. ತಾಜ್ ಮಹಲ್ ಉತ್ತರ ಭಾರತದ ಉತ್ತರ ಪ್ರದೇಶ ರಾಜ್ಯದ ಆಗ್ರಾ ಎಂಬ ನಗರದಲ್ಲಿ ಯಮುನಾ ನದಿಯ ಎಡದಡದಲ್ಲಿ ಇರುವ ಒಂದು ಅದ್ಭುತ ಸ್ಮಾರಕವಾಗಿದೆ. ತಾಜ್ ಮಹಲ್ ಅನ್ನು ನಿರ್ಮಿಸಿದವರು ಮೊಘಲ್ ಸಾಮ್ರಾಟ ಶಾಹಜಹಾನ್. ಇವನ ಪ್ರೇಮವಂತಿಕೆ. ತನ್ನ ಪ್ರಿಯ ಪತ್ನಿ ಮುಮ್ತಾಜ್ ಮಹಲ್ ಅವರು 1631ರಲ್ಲಿ 14ನೇ ಮಗನಿಗೆ ಜನ್ಮ ನೀಡುವಾಗ ಮೃತರಾದರು. ಆ ದುಃಖದಿಂದ ಪ್ರೇರಿತರಾಗಿ ಶಾಹಜಹಾನ್ ತಾಜ್ ಮಹಲ್ ನಿರ್ಮಿಸಲು ತೀರ್ಮಾನಿಸಿದರು. ನಿರ್ಮಾಣ ಆರಂಭ 1632 ಪೂರ್ಣಗೊಂಡದ್ದು. ಸುಮಾರು 1653 ಕಾರ್ಮಿಕರು, ಸುಮಾರು 20,000 ಕಲಾವಿದರು, ಕಾರ್ಮಿಕರು, ಶಾಸ್ತ್ರಜ್ಞರು, ಕಟ್ಟಡಕಾರರು ಈ ಕೆಲಸದಲ್ಲಿ ಭಾಗವಹಿಸಿದ್ದರು. ಶೈಲಿ ಮುಘಲ್ ಶೈಲಿ. ಇದರಲ್ಲಿ ಪರ್ಷಿಯನ್, ಇಸ್ಲಾಮಿಕ್ ಹಾಗೂ ಭಾರತೀಯ ತಂತ್ರಜ್ಞಾನಗಳ ಸಂಯೋಜನೆ ಇದೆ. ವಿಶೇಷತೆಗಳು: ತಾಜ್ ಮಹಲ್ ಸಂಪೂರ್ಣವಾಗಿ ಸಫೆದ ಸಿಂಗಮರ್ಮರದಲ್ಲಿ ನಿರ್ಮಿತವಾಗಿದೆ. ಇಡೀ ಕಟ್ಟಡವನ್ನು ಯಮುನಾ ನದಿಯ ಬಳಿಯಲ್ಲಿ ಸಮರ್ಪಕವಾಗಿ ಸಮತಟ್ಟಾಗಿ ನಿರ್ಮಿಸಲಾಗಿದೆ. ತಾಜ್ ಮಹಲ್ನ ಒಳಭಾಗದಲ್ಲಿ ಮುಮ್ತಾಜ್ ಮಹಲ್ ಮತ್ತು ಶಾಹಜಹಾನ್ ಅವರ ಸಮಾಧಿಗಳು ಇವೆ. ಯುನೆಸ್ಕೋ ಸಂಸ್ಥೆಯಿಂದ ವಿಶ್ವ ಧಾರ್ಮಿಕ ಆಸ್ತಿಯಾಗಿಯೂ ಘೋಷಿಸಲಾಗಿದೆ. 1983. ತಾಜ್ ಮಹಲ್ ಅನ್ನು ಪ್ರೇಮದ ಶಿಲ್ಪರೂಪ ಎಂದು ಕರೆಯುತ್ತಾರೆ, ಏಕೆಂದರೆ ಅದು ಶಾಹಜಹಾನ್ನ ಮುಮ್ತಾಜ್ ಅವರ ಮೇಲಿನ ಪ್ರೀತಿಗೆ ಸ್ಮಾರಕರಾಗಿದೆ. ಇಂದಿನ ತಾಜ್ ಮಹಲ್. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ತಾಜ್ ಮಹಲ್ ನೋಡಲು ಬರುತ್ತಾರೆ. ಬೆಳಗಿನ ಜಾವ, ಸಂಜೆಯ ಸಮಯದಲ್ಲಿ ಸಿಂಗಮರ್ಮರದ ಬಣ್ಣ ಬದಲಾಗುವುದನ್ನು ನೋಡುವುದು ವಿಶಿಷ್ಟ ಅನುಭವ. ಇದು ಇತಿಹಾಸ, ಕಲಾಶಿಲ್ಪ ಮತ್ತು ಪ್ರೇಮದ ಒಂದು ಅಮೋಘ ಚಿಹ್ನೆ.